ನಮಸ್ಕಾರ ಗೆಳತಿಯರೇ, ರತ್ನಪ್ರಭಾ ಕನ್ನಡ ಲಾಗ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮಕ್ಕಳಿಗೆ ಟಿಫನ್ನಲ್ಲಿ ಇವತ್ತು ಪರಾಟ ಮಾಡ್ತಾಯಿದ್ದೀನಿ. ಅದು ಗಜರಿ ಮತ್ತು ಸೌಂತಿನಕಾಯಿ ಹಾಕಿಸಿಂದ. ಇದು ತುಂಬ ಈಸಿ ಆದಂಥ, ಮಕ್ಕಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಆ ಥರ ಮಾಡ್ಬೇಕನ್ನೋದು ನಿಮಗೆ ಈಗ ತೋರಿಸ್ತೀನಿ ನೋಡ್ರಿ. ಗಜರಿ ಚೆನ್ನಾಗಿ ಹೆರ್ಚಿಟ್ಕೊಂಡಿರೋದು, ಗಜರಿ, ಸೌಂತಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿಣ, ಖಾರ, ಅಚ್ಚ ಖಾರದ ಪುಡಿ, ಇದು ಮೆಂತ್ಯ ಸೊಪ್ಪು ಒಣಗಿಸಿಟ್ಟಿರೋದು, ಇದು ಕೊತ್ತಂಬರಿ, ಇದನ್ನು ಕೂಡ ಒಣಗಿಸಿಟ್ಟಿರೋದು. ನೀವು ಬೇಕಾದರೆ ಹಸಿದು ಹಾಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಒಂದು ಬೊಗಣಿ ಇಟ್ಟೀನಿ ರೀ. ಅದು ಎಣ್ಣೆ ಹಾಕಿಸಂದ ಸ್ವಲ್ಪ ಕಾಯ್ಲಕ್ಕ ಬಿಡ್ತೀನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಗರಂ ಆಗಿದ ನಂತರ ಈರುಳ್ಳಿ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಸ್ವಲ್ಪ ಕಲಿಸಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾಯಿದ್ದೀನಿ. ಇದು ಪೂರ್ತಿಯಾಗೇನು ಚೆನ್ನಾಗಿ ಫ್ರೈ ಆಗಬೇಕು ಅನ್ನೋದಿಲ್ಲ, ಸ್ವಲ್ಪ 50% ಅಷ್ಟೇ ಎಣ್ಣೆದಾಗ ಫ್ರೈ ಆಗಬೇಕು. ಪೂರ್ತಿ ಏನು ಕೆಂಪಾಗೋದು ಬೇಕಾಗಿಲ್ಲ ರೀ. ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ ಹಾಕಿಸಿಂದ ಅದನ್ನು ಕೂಡ ಚೆನ್ನಾಗಿ ಕಲಿಸ್ಬೇಕು ರೀ. ಮಕ್ಕಳು ಯಾವುದೇ ಆಗಲಿ, ಗಜರಿ ಆಗಲಿ, ಸೌತಿನಕಾಯಿ ಆಗಲಿ ತಿನ್ನಕ್ಕೆ ಒಲ್ಲ ಅಂತಾರೆ. ಯಾವುದೇ ಒಂದು ತರಕಾರಿ ಆಗಲಿ ಅದನ್ನು ಕೂಡ ತೆಗೆದು ತಿಂತಾರೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ ನನ್ನ ಮಕ್ಕಳಿಗೋಸ್ಕರ. ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತೀನಿ ರೀ. ಇದಕ್ಕೆ ಅರ್ಧ ಚಮಚ ಅರಿಶಿಣ, 2 ಚಮಚ ಖಾರ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಕಲಿಸಿ ಇದರದಾಗ ನೀರದು ಆ್ಯಡ್ ಮಾಡಬೇಕಾಗಿಲ್ಲರಿ. ಈಗ ಇದು ಸ್ವಲ್ಪ ಚೆನ್ನಾಗಿ ಕಲಿಸಿದ ನಂತರ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು, ಅದು ನಾನು ಹಸಿ ತೊಗೊಂಡಿಲ್ರಿ, ನಾನು ಒಣಗಿಸಿಟ್ಟಿರೋದು, ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಅದು ಪೇಸ್ಟ್ ಅಪ್ಲೆ ಹಾಕ್ತಾಯಿದ್ದೀನಿ. ಪೂರ್ತಿಯಾಗಿ ಅದು ಗೊತ್ತಾಗಬಾರ್ದು ಮಕ್ಕಳಿಗೆ ತಿನ್ನುವಾಗ ಅಂತಕೇಸಿಂದ ಪೂರ್ತಿಯಾಗಿ ಪೇಸ್ಟ್ ಪೌಡ್ರ್ ಅಪ್ಲೆ ಮಾಡಿ ಹಾಕ್ತಾಯಿದ್ದೀನಿ ರೀ. ಇದನ್ನು ಕೂಡ ಚೆನ್ನಾಗಿ ಕಲಿಸ್ಬೇಕ್ರಿ. ಅದನ್ನು ಕೂಡ ಸ್ವಲ್ಪ ಅದು ಗಜರಿ ಸೌಂತಿನಕಾಯಿ ಅದರದಾಗ ನೀರು ಕೂಡ ಇರ್ತಾವಲ್ಲ, ಅದಕ್ಕೋಸ್ಕರ ಇದು ಎಲ್ಲ ನೀರು ಹಾಕೋದು ಅವಶ್ಯಕತೆ ಇರೋದಿಲ್ಲ. ಇದರದಾಗೆ ಮಿಕ್ಸ್ ಆಗಿಬಿಡ್ತದೆ. ಇದು ಸ್ವಲ್ಪ ಕಲಿಸಿದ ನಂತರ ನಾನು ಇದರದಾಗ ಕೊತ್ತಂಬರಿ ರೀ, ಇದನ್ನು ಕೂಡ ಪೌಡ್ರ್ ಅಪ್ಲೆ ಮಾಡ್ತೀನಿ. ಅದು ಪ್ರೆಸ್ ಮಾಡಿದಾಗ ಅದು ಒಣಗಿದಿರ್ತದಲ್ಲ, ಪೌಡ್ರ್ ಆಗ್ತದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದು ಗೊತ್ತಾಗಬಾರ್ದು ಅಂತ ಕೇಸಿಂದ ಈ ಥರ ಮಾಡಿ ಕೇಸಿಂದ ಪಲ್ಯದ ಅಪ್ಲೆ ಮಾಡ್ತೀನಿ ರೀ. ಅದು ಪೂರ್ತಿಯಾಗಿ ಏನು ನೀರದು ಏನೂ ಆ್ಯಡ್ ಮಾಡೋದಿಲ್ಲ, ಸುಮ್ಮನೆ 50% ಅಷ್ಟೇ ಎಣ್ಣೆದಾಗ ಫ್ರೈ ಮಾಡ್ಕೊತೀನಿ. ಇದು ಆಗ್ಯದ ನೋಡ್ರಿ, ಈ ಥರ ಆಗ್ಯದ. ಇದನ್ನು ಈಗ ನಾನು ಚಪಾತಿ ಹಿಟ್ಟಿನಾಗ ಹಾಕಿ ಲಟ್ಟಿಸ್ಕೊತೀನಿ. ಅದು ಹೋಳಿಗೆ ಹೂರಣ ಯಾವ ಥರ ತುಂಬ್ತೇವಲ್ಲ ಆ ಥರನೇ ಇದನ್ನು ಕೂಡ ಮಾಡಬೇಕು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ. ತುಂಬಾ ಮಕ್ಕಳು ಪದೇ ಪದೇ ಬೇಡ್ತಾರೆ ಟಿಫನ್ನಲ್ಲಿ ಇದೇ ಬೇಕು ಅಂತ ಕೇಸಿಂದ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿಯ ತರಕಾರಿ ತಿನ್ನೋದಿಲ್ಲ ಅಂದಾಗ ಈ ಥರ ಮಾಡಿ ಟಿಫನ್ ಬಾಕ್ಸ್ನಾಗೆ ಹಾಕಿ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ.
ಅದಕ್ಕೆ ನಾನು ಹಿಟ್ಟು ಹಚ್ಚಿ ಮಾಡ್ತೀನಿ ರೀ, ಎಣ್ಣೆ ಹಚ್ಚಿ ಮಾಡೋದಿಲ್ಲ. ಹಿಟ್ಟು ಹಚ್ಚಿ ಆರೋಗ್ಯಕ್ಕೆ ಒಳ್ಳೆಯದು. ಎಣ್ಣೆ ಹಚ್ಚಿದ್ರೆ ಅಷ್ಟೊಂದು ಎಣ್ಣೆ ಬಕ್ಕಳು ಚಿಪ್ ಚಿಪ್ ಆಗ್ತದೆ. ಮಕ್ಕಳು ಕೂಡ ಟಿಫನ್ದಾಗ ತೆಗೆದು ತಿನ್ನುವಾಗ ಕೈಗೆಲ್ಲ ಹತ್ತದ ಅಂಥೇಳಿ ನಾ ಹಿಟ್ಟು ಹಚ್ಚಿ ಚಪಾತಿಯನ್ನು ಲಟ್ಟಿಸ್ತೀನಿ. ಈಗ ಇದು ಆಗ್ಯದ ನೋಡ್ರಿ. ಈಗ ಇದನ್ನು ಚೆನ್ನಾಗಿ ಇದಕ್ಕೆ ಬೇಕಾದರೆ ಎಣ್ಣೆ ಹಚ್ಕೋಬೋದು, ಹಚ್ಚಬೇಕು, ಇಲ್ಲಾಂದರೆ ತುಪ್ಪ ಕೂಡ ಹಚ್ಚಿದರೆ ನಡೆಯುತ್ತೆ. ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ಈಗಿನ ಮಕ್ಕಳಿಗೆ ಹೊರಗಿನ ಆಹಾರ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ತಿನ್ನಬಾರ್ದು ಅಂದರೆ ಈ ಥರ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿರಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದು ತುಂಬಾ ಸ್ಮೂತಾಗಿ ಕೂಡ ಚಪಾತಿ ಪರೋಟ ಚೆನ್ನಾಗಿ ಹತ್ತುತ್ತದೆ. ಈಗ ಮಕ್ಕಳಿಗೆಲ್ಲ ಟಿಫನ್ ಹಾಕಿ ಕಳಿಸೀನಿ. ಈಗ ನಾನು ಕೂಡ ತಿಂತಾಯಿದ್ದೀನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಆಗ್ಯದ ಅಂತ ಕೆಸಿಂದ. ಯಾವುದೇ ಗಜ್ರಿ ಆಗಲಿ ಸೌಂತಿನಕಾಯಿ ಆಗಲಿ ಕಾಣೋದಿಲ್ಲ. ನೀವು ನೋಡ್ತಾ ಇರ್ಬೋದು, ತುಂಬಾ ಸ್ಮೂತಾಗಿ ಪರೋಟ ಬಂದದ್ರಿ. ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.